ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ಓವರ್ ಪ್ರೊಟೆಕ್ಷನ್ ಮಾಡಿದರೆ ಮಕ್ಕಳು ಚೆನ್ನಾಗಿ ಗ್ರೋ ಆಗಲ್ಲ ಅಂತ. ಇವಾಗ ನೋಡಿ, ನಾನು ಫಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕತೆ ನೆನಪಾಗ್ತಾ ಇದೆ ನನಗೆ. ನಾನು ಚಿಕ್ಕವರಿದ್ದಾಗ ಓದಿದ್ದು ಏನಂದರೆ, ಒಂದು ಫಾರ್ಮರ್ಗೆ ಸಡನ್ನಾಗಿ ದೇವ್ರ ಮೇಲೆ ಕೋಪ ಬಂದುಬಿಡ್ತಂತೆ. ಅದಕ್ಕೆ ಒಂದು ದೇವ್ರ ಹತ್ರ ಜಗಳ ಮಾಡಿಕೊಂಡು ಒಂದು ಪವರ್ ತೊಗೊಂಡ. ಏನಂದರೆ, ಅವನ ಫಾರ್ಮ್ಗೆ ಮಾತ್ರ, ಅವನ ಗದ್ದೆ ಹೊಲಕ್ಕೆ ಮಾತ್ರ ಅವನು ಗಾಳಿ, ಮಳೆ, ಬಿಸಿಲು ಈ ಥರದ್ದೆಲ್ಲ ಮಳೆ ಎಲ್ಲನೂ ಕಂಟ್ರೋಲ್ ಮಾಡ್ಕೊಳ್ತಾನೆ. ಅಂದರೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಮಾಡ್ಕೊಳ್ತಾನೆ. ಅವನ ಜಾಗಕ್ಕೆ ಮಾತ್ರ, ಉಳಿದಿರೋ ಎಲ್ಲ ಕಡೆ ಹಾಗೆ ಇರುತ್ತೆ. ಆ ಥರ ಮಾಡಿಕೊಂಡು ಅವ್ನು ಬೆಳೆ ಬೆಳೀತಾನೆ. ಅಕಾರ್ಡಿಂಗ್ ಟು ಹಿಮ್ ಏನಿತ್ತಂದರೆ, ನಮಗೆ ಬೇಕಾದಂಗೆ ಅವ್ನು ಮಾಡ್ಕೊಂಡಿರೋದ್ರಿಂದ ಅವ್ನ ಬೆಳೆ ಜಾಸ್ತಿ ಬರಬೇಕಂತ. ಆದರೆ ಉಲ್ಟಾ ಆಗಿರುತ್ತೆ ಫೈನಲಿ. ಯಾಕಂದರೆ ಕೇಳ್ತಾನೆ ಅವನು, ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ ದೇವರೇ, ಯಾಕೆ ಈ ಥರ ಆಯಿತು, ನಾನು ಎಲ್ಲದನ್ನೂ ಒಳ್ಳೆ ಪ್ರೊಟೆಕ್ಷನಲ್ಲೇ ಬೆಳೆಸಿದ್ನೆಲ್ಲ ಯಾಕೆ ಸರಿಯಾಗಲಿಲ್ಲ ಅಂತ. ಆವಾಗ ದೇವ್ರು ಹೇಳ್ತಾನೆ, ನೋಡು ವಿಷಯ ಇಷ್ಟೇ, ನಾನು ಚೆನ್ನಾಗಿ ಗಾಳಿ ಬೀಸೋ ಥರ ಮಾಡಿದಾಗ ಗಿಡಗಳೆಲ್ಲ ಬಿದ್ದುಬಿಡಬಾರ್ದು ಅಂತ ಗಟ್ಟಿಯಾಗಿ ಬೇರೆ ಹಿಡ್ಕೊಂಡಿರುತ್ತೆ. ಬೇರನ್ನ ಗಟ್ಟಿಯಾಗಿ ಹುರ್ಕೊಂಡಿರೋದ್ರಿಂದ ಚೆನ್ನಾಗಿ ಫುಡ್ ತೊಗೊಳುತ್ತೆ. ಫುಡ್ಡನ್ನು ಚೆನ್ನಾಗಿ ತೊಗೊಂಡು ಬೇರು ಗಟ್ಟಿಯಾಗಿರೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ. ಗಾಳಿಗೆ ಉದುರು ಬೀಳಬಾರ್ದು ಅಂತ, ಮಳೆಗೆ ಉದುರು ಬೀಳಬಾರ್ದು ಅಂತ ಗಟ್ಟಿಯಾಗಿ ಪ್ರೊಟೆಕ್ಟ್ ಮಾಡ್ಕೊಂಡಿರುತ್ತೆ, ಟೊಳ್ಳಾಗಿರಲ್ಲ. ಅದಕ್ಕೆ ಒಳ್ಳೆ ಚೆನ್ನಾಗಿರೋ ಫ್ರೂಟ್ಸ್ ಬರುತ್ತೆ. ಫ್ರೂಟ್ಸ್ ಮೀನ್ಸ್ ಬರೀ ಫ್ರೂಟ್ಸ್ ಎಲ್ಲ ಬೆಳೆ ಬರುತ್ತೆ. ಇಲ್ಲ ಅಂದರೆ ಈ ಥರ ಆಗಿಬಿಡುತ್ತಪ್ಪ, ಅದಕ್ಕೆ ಓವರ್ ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗ್ಬೇಡ ಅನ್ನೋದು ಕತೆ. ಆಯಿತಾ? ನಾನಿವಾಗ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಸಮ್ಟೈಮ್ಸ್ ನಾವು ನಮ್ಮ ಮಕ್ಕಳನ್ನ ತುಂಬ ಪ್ರೊಟೆಕ್ಟ್ ಮಾಡಿಬಿಡ್ತೀವಿ. ಅಂದರೆ ಹೇಗೆ ಗೊತ್ತಾ? ಅವ್ರಿನ್ನೂ ಚಿಕ್ಕವರು ಗೊತ್ತಾಗಲ್ಲ ಬಿಡು, ಅವ್ರಿನ್ನೂ ಚಿಕ್ಕವರು ಗೊತ್ತಾಗಲ್ಲ ಬಿಡು, ಈ ಥರ ಅಂದ್ಕೊಂಡು ನಾವೇ ಮುಂದೆ ಹೋಗಿ ಹೆಲ್ಪ್ ಮಾಡಿಕೊಡ್ತಾ ಇರ್ತೀವಿ. ಅವರು ಟ್ರೈ ಮಾಡೋಕ್ಕೋಗಲ್ಲ. ಮಾಡಿಕೊಡೋರು ಜನ ಇರುವಾಗ ಮಕ್ಕಳು ಯಾಕೆ ಟ್ರೈ ಮಾಡ್ತಾರೆ ಅಲ್ವಾ? ನನ್ನ ಕಸಿನ್ ಒಬ್ಬರು ಒಂದು ಸ್ಟೋರಿ ಹೇಳ್ತಾಯಿದ್ರು. ಒಂದು ಮಗುನ ನೋಡ್ಕೊಳ್ಳೋದಕ್ಕೆ, ಒನ್ ಇಯರ್ ಆ ಥರದಿಂದ ಒಂದು ಮಗುನ ನೋಡ್ಕೊಳ್ಳೋದಕ್ಕೆ ಒಬ್ಬರನ್ನ ಮೇಡ್ನ ಇಟ್ಕೊಂಡಿದ್ರಂತೆ ಒಂದು ಮನೆಯಲ್ಲಿ, ಅವ್ರ ಫ್ರೆಂಡ್ ಮನೆಯಲ್ಲಿ. ಆ ಮಗು ಸರಿಯಾಗಿ 4 ವರ್ಷ ಆದ್ರೂ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಆ ಮೇಡ್ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾಯಿದ್ರು. ಹಂಗಂದ್ರೆ ಏನು ಗೊತ್ತಾ? ಆ ಮಗು ಏನೋ ಒಂದು ಬೇಕು ಅಂತ ಕೈ ಎತ್ತಿ ತೋರಿಸೋಷ್ಟೊತ್ತಿಗೆ ಅದನ್ನ ತೊಗೊಂಬಂದು ಕೊಟ್ಬಿಡ್ತಾಯಿದ್ರು ಅವರು. ಅದಕ್ಕೆ ಆ ಮಗುಗೆ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಅದು ಬೇಕು, ಇದು ಯಾಕೆ ಅಂತ ಪ್ರಶ್ನೆನೇ ಕೇಳೋದು ಬಂದಿರಲಿಲ್ಲ. ಅದಕ್ಕೆ ಆ ಮಗು ಮಾತಾಡಲಿಲ್ಲ ಅಂತೆ. ಆಮೇಲೆ ಸಡನ್ನಾಗಿ, ಸಾಕು ಬಿಡಪ್ಪ, ನೀನೇನೋ ತಂದುಕೊಡೋದಕ್ಕೆ ಹೋಗ್ಬಿಡಿ, ಮೇಡ್ನೇ ತೆಗೆದುಬಿಡೋಣ ಅಂತ ಪಾಪ ಮೇಡ್ಗೆ ಸ್ವಲ್ಪ ದಿನ ಬರಬೇಡ ಅಂತ ರಜಾ ಕೊಟ್ರಂತೆ. ಕಂಪಲ್ಸರಿಲಿ ಆ ಮಗು ಏನು ಬೇಕೋ ಅದನ್ನು ಬಾಯಿ ಬಿಟ್ಟು ಕೇಳಿದರೆ ಮಾತ್ರ ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ ತನ್ನಿಂತಾನೆ ಎಲ್ಲ ಬಂದ್ಬಿಡ್ತು ಮಾತಾಡೋದಕ್ಕೆ. ಮಗುಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಅಂತಲ್ಲ, ಮಕ್ಕಳು ಅಬ್ಸರ್ವ್ ಮಾಡ್ತಾರೆ. ಆದರೆ ಮಾತಾಡೋ ಅವಶ್ಯಕತೆ ಇಲ್ವಲ್ಲ, ಯಾಕೆ ಮಾತಾಡಲಿ ಸುಮ್ಮನೆ ಕಷ್ಟಪಟ್ಕೊಂಡು ಅಂತ ಸುಮ್ಮನೆ ಇದ್ಬಿಟ್ಟಿತ್ತು ಆ ಮಗು. ಇದನ್ನು ಯಾಕೆ ಹೇಳಿದೆ ಅಂತನಾ ಹೇಳ್ತೀನಿ ಕೇಳಿ. ಏನಾಯಿತು ಗೊತ್ತಾ? ಈಗ ಒಂದು 2-3 ಡೇಸಿಂದ ಒಂದು ಸಣ್ಣ ಇನ್ಸಿಡೆಂಟ್ಸ್ ನಡೀತಾ ಇದೆ. ಏನಂದರೆ, ನನ್ನ ಮಗನಿಗೆ ಸ್ಕೂಲ್ ಬಸ್ಸು ಲೇಟಾಗಿ ಬಂತು. ಅವನಿಗೆ ಸ್ಕೂಲಲ್ಲಿ ಟೀಚರ್ ಬೈತಾರೆ ಅಂತ ಭಯಂಕರ ಭಯ. ಅದಕ್ಕೆ ಅವನೇನು ಮಾಡ್ದ, ಟೀಚರ್ ಬೈದ್ಬಿಡ್ತಾರೆ, ನೀನು ಫೋನ್ ಮಾಡಿ ಹೇಳು ಸ್ಕೂಲ್ ಬಸ್ ಲೇಟ್ ಆಗಿದೆ. ಅಷ್ಟೇ ಗಲಾಟೆ ಆಯಿತು. ನಾನು ಏನು ಮಾಡಿದ್ರು ಮೆಸೇಜ್ ಮಾಡಲಿಲ್ಲ. ಸ್ಕೂಲ್ ಬಸ್ ಲೇಟ್ ಆಗಿದೆ ಅಂತ ಟೀಚರ್ಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಅದು ಬೇರೆ ವಿಷಯ. ಆದರೆ ಅದನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಮಕ್ಕಳೇ ಕಲ್ತ್ಕೋಬೇಕು ಅಲ್ವಾ? ಇನ್ನೊಂದಿನ ಏನಾಯ್ತಂದರೆ, ಯೂನಿಫಾರ್ಮ್ನ ಕೊಟ್ಟು ಕಳಿಸಿದ್ದಾರೆ. ನಾವು ಲೇಟಾಗಿ ಸ್ಕೂಲಿಗೆ ಸೇರಿದ್ವಿ, ಸೊ ಲೇಟಾಗಿ ಯೂನಿಫಾರ್ಮ್ ಬಂತು. ಯೂನಿಫಾರ್ಮ್ನ ಕೊಟ್ಟು ಕಳಿಸಿದ್ದಾರೆ. ಅದನ್ನು ಸ್ಮೆಲ್ ಇತ್ತು ಸ್ವಲ್ಪ, ಹಾಗೆ ವಾಶ್ ಮಾಡಿದೆ, ಹಾಕೋಕ್ಕಾಗ್ತಿರ್ಲಿಲ್ಲ. ನಾನು ವಾಶ್ ಮಾಡೋಕ್ಕಾಗ್ಬಿಟ್ಟೆ. ಇವ್ನು ನೆಕ್ಸ್ಟ್ ಡೇ ನನ್ನನ್ನು ಕೇಳಿದರೆ ನಾನು ಏನಂತ ಹೇಳೋದು? ನೀನು ಮೆಸೇಜ್ ಮಾಡು. ನಾನು ಮಾಡಲ್ಲ. ಕೇಳಿದರೆ ಅಮ್ಮ ತೊಳೆಯೋಕ್ಕಾಕಿದ್ದಾರೆ ಅಂತ ಹೇಳಬೇಕು. ನೀನು ಹೇಳಲೇಬೇಕು, ಕಮ್ಯುನಿಕೇಟ್ ಮಾಡಬೇಕು. ಯಾಕೆ ಹೇಳಿ? ಇವತ್ತಿಗೆ ನಾನು ಮೆಸೇಜ್ ಮಾಡ್ಬೋದು ಚಿಕ್ಕವನು ಅಂತ, ಅಂದರೆ ನನ್ನ ಮೇಲೆ ಯಾವಾಗಲೂ ಡಿಪೆಂಡೆಂಟ್ ಆಗಿರ್ತಾನೆ. ಇಂಡಿಪೆಂಡೆಂಟ್ ಆಗೋದಕ್ಕೆ ಟ್ರೈಯೇ ಮಾಡೋದಿಲ್ಲ, ಮಾತಾಡೋ ಕಾನ್ಫಿಡೆನ್ಸೇ ತೊಗೊಳ್ಳೋದಿಲ್ಲ. ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟಾಗ ಯಾವುದು ಮಾಡಿದರೆ ಅದು ಆ ಡಿಸಿಷನನ್ನು ನಾನು ಓನ್ ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ, ರೆಸ್ಪಾನ್ಸಿಬಿಲಿಟಿನೇ ಬರೋದಿಲ್ಲ. ಅದಕ್ಕೆ ಫೈನಲಿ ನಾನು ಮೆಸೇಜ್ ಮಾಡಲ್ಲ, ನೀನು ಹ್ಯಾಂಡ್ಲ್ ಮಾಡು, ಏನು ಬರುತ್ತೆ ಹಾಗೆ ಫೇಸ್ ಮಾಡು ಅಂತ. ಅವನಿಗೆ ಸಮಾಧಾನ ಆಗಲಿಲ್ಲ, ತುಂಬ ಕಿಚಿ ಅಂದ. ನಾನು ಅದಕ್ಕೆ ಹೇಳಿದೆ, ನೋಡು ಮಗನೇ, ಇದೆಲ್ಲ ಸಣ್ಣ ಇನ್ಸಿಡೆಂಟ್ಸು. ಫ್ರೆಂಡ್ಸ್ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಗುರುತು ಮಾಡ್ಕೋಬೇಕು, ಹೇಗೆ ಟೀಚರ್ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ಇದೆಲ್ಲ ಮುಂದೆ ಬರುವ ಲೈಫನ್ನು ನಾವು ಫೇಸ್ ಮಾಡೋದಕ್ಕೆ ಕಲ್ತ್ಕೊಳ್ತಾ ಇರೋ ಪುಟಾಣಿ ಇನ್ಸಿಡೆಂಟ್ಸು. ಇದನ್ನೆಲ್ಲ ನಾವು ಹ್ಯಾಂಡ್ಲ್ ಮಾಡೋದಕ್ಕೆ ಸರಿಯಾಗಿ ಕಲ್ತ್ಕೊಂಡ್ರೆ ಮಾತ್ರ ಮುಂದೆ ಲೈಫನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಬರುತ್ತೆ. ಇಲ್ಲ ಅಂದರೆ ಏನೂ ಆಗಲ್ಲ. ಹ್ಯಾಂಡ್ಲ್ ಹೆಂಗೆ ಮಾಡ್ತಾರೆ, ಮ್ಯಾನೇಜ್ ಹೆಂಗೆ ಮಾಡ್ತಾರೆ, ಸ್ಟ್ರೆಸ್ಸನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಕಲ್ತ್ಕೋಬೇಕು ಅಲ್ವಾ? ಇಲ್ಲ ಅಂದರೆ ಸಡನ್ನಾಗಿ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ, ಬ್ಲ್ಯಾಕ್ಔಟ್ ಆಗಿಬಿಡ್ತಾರೆ. ಕರೆಕ್ಟಾ? ಅದಕ್ಕೇ ನೀನು ನಿಧಾನಕ್ಕೆ ಹ್ಯಾಂಡ್ಲ್ ಮಾಡ್ಕೊ. ಸ್ವಲ್ಪ ಟೆನ್ಷನ್ ಆಗ್ತಾಯಿದೆಯಾ, ಕಾಮ್ ಆಗೋದಕ್ಕೆ ಹೇಗೆ ಮಾಡಬೇಕು, ಔಟ್ಕಮ್ ಏನಾಗಬಹುದು ಅಂತ ಯೋಚನೆ ಮಾಡು. ಔಟ್ಕಮ್ ಅಂದರೆ ಏನು? ಟೀಚರ್ ಬೈಬೋದು, ಟೀಚರ್ ಬೈದೇ ಇರ್ಬೋದು, ಎರಡೇ ಔಟ್ಕಮ್. ಅಲ್ಲಿಂದ ಬಿಟ್ಟು ಬೇರೆ ಔಟ್ಕಮ್ ಇರೋದಕ್ಕೆ ಸಾಧ್ಯನೇನ್ರಿ? ಚಾನ್ಸೇ ಇಲ್ಲ.
ಸೊ ಟೀಚರ್ ಬೈದರೆ ಏನು ಹೇಳಬೇಕು, ಟೀಚರ್ ಬೈದೇ ಇದ್ದರೆ ಏನು ಮಾಡಬೇಕು, ಬೈದೇ ಇದ್ದರೆ ಪ್ರಾಬ್ಲಮ್ ಇಲ್ಲ. ಸೊ ಪ್ರಾಬ್ಲಮ್ ಇಲ್ಲದೇ ಇರೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಇದೆ ಅಂತ ನಾವು ಅಂದ್ಕೊಂಡಿರೋದ್ರಲ್ಲಿ ಪ್ರಿಪ್ರೇಷನ್ ಮಾಡ್ಕೊ. ಹೇಗೆ ಪ್ರಿಪೇರ್ ಆಗಬೇಕು ನೀನು? ಟೀಚರ್ ಪ್ರಶ್ನೆ ಕೇಳಿದರೆ ಏನು ಉತ್ತರ ಕೊಡಬೇಕು, ಅಷ್ಟೇ ತಾನೇ ಪ್ರಿಪ್ರೇಷನ್ನು. ಅಷ್ಟಾಗಿಯೂ ನಾನು ಹೇಳಿದ ಮೇಲೂ ಬೈದರೆ ಏನು ಮಾಡಬೇಕು? ಓವರ್ ಥಿಂಕಿಂಗ್ ನೋಡಿ ಹೇಗೆ ಅಂತ. ಅಷ್ಟಾದ್ಮೇಲೂ ಬೈದರೆ ಏನೂ ಮಾಡಬೇಡ, ನೀಟಾಗಿ ನಿಂತ್ಕೊಂಡು ಬೈಸ್ಕೊಂಡು ಬಾ. ಅಯ್ಯೋ ನನಗೆ ಬೈದ್ಬಿಟ್ರೆ ಏನು? ಬೈತಾರೆ, ನಾವು ಬೈಯಲ್ವಾ ಮಕ್ಕಳಿಗೆ? ಹಾಗೆ ಟೀಚರು ಬೈತಾರೆ ರೀ. ಇಡೀ ದಿನ ಅಷ್ಟೊಂದು ಶ್ರದ್ಧೆಯಿಂದ ಪಾಠ ಹೇಳ್ಕೊಡ್ತಾ ಇರ್ತಾರೆ, ಮಕ್ಕಳಿಗೆ ಗದರಿಸದೇ ಇದ್ದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಗದರಿಸ್ಲಿ ಬಿಡು. ಅಯ್ಯೋ ನನಗೆ ಇನ್ಸಲ್ಟ್ ಆಗಲ್ವಾ? ಆಗಲಿ ಬಿಡು, ನಾನೇನು ಮಾಡ್ಬೇಕು ಅವಾಗ? ಏನು ಮಾಡಬೇಡ, ನೀನು ಏನು ಹೇಳಿದೆಯೋ ಅದನ್ನು ನೀಟಾಗಿ ಹೇಳು ಅಷ್ಟೇ. ನಿನ್ನ ಸ್ಟ್ಯಾಂಡನ್ನು ಕರೆಕ್ಟಾಗಿ ಇಟ್ಕೋ, ದಟ್ಸ್ ಆಲ್. ಏನು ಹೇಳಬೇಕು? ಹೌದು ಸ್ಕೂಲ್ ಬಸ್ಸೇ ಲೇಟಾಗಿ ಬಂತು, ಅಷ್ಟೇ ತಾನೇ ಹೇಳಬೇಕು, ಅಷ್ಟು ಹೇಳು. ಯೂನಿಫಾರ್ಮ್ ಸ್ಮೆಲ್ ಇತ್ತು, ವಾಶ್ ಮಾಡೋಕೆ ಹಾಕಿದ್ದಾರೆ, ಅಷ್ಟೇ ತಾನೇ ಹೇಳಬೇಕು, ಅಷ್ಟು ಹೇಳು. ಅಷ್ಟಾದಮೇಲೆ ಅವ್ರಿಗೆ ಬೈಬೇಕು ಅಂದರೆ ಪಾಪ ಬೈಕೋತಾರೆ ಬಿಡು, ನಿನಗೇನಾಗಬೇಕಾಗಿದೆ, ಬೈಕೊಳ್ಳಿ ಬಿಡು, ನಿನಗಲ್ಲ ಅಂತ ಸುಮ್ಮನಿದ್ದು ಬಿಡು, ನಾಳೆಯಿಂದ ಹಾಕ್ಕೊಂಡು ಹೋಗು ಅಂತ. ಈ ಥರ ಕತೆ ಆಗುತ್ತೆ. ಅದಕ್ಕೆ ನಾವು ಕೆಲವೊಂದು ವಿಷಯದಲ್ಲಿ ಮಕ್ಕಳನ್ನು ಅವ್ರ ಪಾಡಿಗೆ ಅವ್ರು ಮಾತಾಡೋದಕ್ಕೆ, ಪ್ರಾಬ್ಲಮನ್ನು ಫೇಸ್ ಮಾಡೋದಕ್ಕೆ ಕಲಿಸೋದಕ್ಕೆ ಬಿಡಬೇಕಾಗುತ್ತೆ. ಎಲ್ಲದನ್ನೂ ನಾವೇ ಹ್ಯಾಂಡ್ಲ್ ಮಾಡಿಕೊಟ್ರೆ ಅದೇ ಫಸ್ಟ್ ಹೇಳಿದ್ನಲ್ಲ ಫಾರ್ಮರ್ ಸ್ಟೋರಿ, ಆ ಥರ ಆಗಿಬಿಡುತ್ತೆ. ಸುಮ್ಮನೆ ಯೋಚನೆ ಮಾಡಿ. ಕೆಲವೊಂದು ಮಕ್ಕಳು 1.5 ವರ್ಷ ಆದರೂ ನಡೆಯೋದಕ್ಕೆ ಟ್ರೈ ಮಾಡ್ತಾ ಇರಲ್ಲ. ಯಾಕೆಂದರೆ ಮಕ್ಕಳು ಬಿದ್ದೋಗ್ಬಿಡ್ತಾರೆ ಅನ್ನೋ ಭಯಕ್ಕೆ ಅಪ್ಪ ಅಮ್ಮ ಅವ್ರನ್ನ ಎತ್ಕೊಂಡು ಓಡಾಡ್ಬಿಡ್ತಾ ಇರ್ತಾರಲ್ಲ, ಅವ್ರ ಹಿಂದೆ ಓಡಾಡ್ತಾ ಇರ್ತಾರೆ, ಬಿದ್ದುಬಿಡ್ತಾರೆ ಅಂತ. ಆವಾಗೇನಾಗುತ್ತೆ, ಮಕ್ಕಳು ಒಂದೋ ಭಯ ಪಟ್ಕೋತಾ ಇರ್ತಾರೆ, ಬಿದ್ದೋಗ್ಬಿಡ್ತೀನಲ್ಲ ಅಂತ. ಇಲ್ಲ ಅಂದರೆ ಪ್ರಯತ್ನನೇ ಮಾಡ್ತಾರಲ್ಲ, ಹೆಂಗೂ ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ. ಅದಕ್ಕೆ ಪ್ರಯತ್ನ ಮಾಡೋದಕ್ಕೆ ಮಕ್ಕಳನ್ನ ಬಿಡಬೇಕು. ಮುಂದೆ ಏನು ತಪ್ಪಾಗುತ್ತೋ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕೂ ಅವರೇ ಕಲ್ತ್ಕೋಬೇಕು. ಕಾನ್ಫಿಡೆನ್ಸ್ ಬೆಳೆಸಬೇಕು ಮಕ್ಕಳಲ್ಲಿ. ಪೇರೆಂಟ್ ಮೇಲೆ ಯಾವಾಗಲೂ ಡಿಪೆಂಡೆಂಟಾಗಿರಬಾರ್ದು, ಇಂಡಿಪೆಂಡೆಂಟಾಗಿ ನೀನೇ ಮಾಡೋದು ಹೇಗೆ ಅಂತ ಕಲ್ತ್ಕೋಬೇಕು ಅಂತ ಮಕ್ಕಳನ್ನ ಬಿಡಬೇಕು. ಕೆಲವೊಂದು ವಿಷಯನಾದರೂ ಮಕ್ಕಳ ಪಾಡಿಗೆ ಹ್ಯಾಂಡಲ್ ಮಾಡ್ಕೋಬೇಕು. ಆಗ ಈ ಸ್ಟ್ರೆಸ್ಸು ಟೆನ್ಷನ್ ಸ್ವಲ್ಪ ದೊಡ್ಡ ಆಗ್ತಾರೆ ಮಕ್ಕಳು ರೀ, ಅವ್ರು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗ್ತಾ ಇರಲ್ಲ ಅವ್ರಿಗೆ. ಅದಕ್ಕೆ ಅವ್ರ ಪಾಡಿಗೆ ಒಂದು ಸ್ವಲ್ಪ ಫ್ರೀಡಮ್ ಕೊಟ್ಬಿಟ್ಟು ನೋಡಿದರೆ ಅವ್ರು ನಿಧಾನಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ, ತಪ್ಪು ಮಾಡಿ, ಸರಿ ಮಾಡಿ ತಪ್ಪು ಮಾಡಿ ನೋಡ್ಕೊಂಡು ಕಲ್ತ್ಕೋತಾರೆ. ಕಲಿಯೋವರೆಗೆ ಅವ್ರಿಗೆ ಟೈಮ್ ಕೊಟ್ಬಿಟ್ರೆ ನಿಧಾನಕ್ಕೆ ಕಲ್ತ್ಕೋತಾರೆ ಬಿಡಿ. ಏನು ಪ್ರಾಬ್ಲಮ್ ಇದೆ, ನಮಗೆ ಅರ್ಜೆಂಟ್ ಏನಿಲ್ಲ. ಆದರೆ ಮಕ್ಕಳು ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತಾ ಇರ್ತಾರೆ, ಅದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ನಿಮಗೇನಾದರೂ ಈ ಥರ ಚಿಕ್ಕ ವಿಷಯ ಅಂತ ಅನಿಸಿದ್ರೆ, ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ, ಸ್ಟಿಲ್ ಹ್ಯಾಂಡ್ಲ್ ಮಾಡೋದಕ್ಕೆ ಅವ್ರಿಗೆ ಬಿಟ್ಟರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೋಡು ಈ ವಿಷಯ ನಾನು ಹ್ಯಾಂಡಲ್ ಮಾಡಿದೆ ಹೇಗೆ ಅಂತ ಗೊತ್ತಾ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಬಂದಾಗ ನಾನು ಆವಾಗ ಮಾಡಿದ್ನಲ್ಲ ಅದನ್ನೇ ಈ ಥರನೂ ಮಾಡ್ಬೋದು ಅಂತ ಟ್ರೈ ಮಾಡ್ತಾರೆ. ಡಿಪೆಂಡ್ ಆಗಲ್ಲ, ಯಾರೋ ಒಬ್ಬರು ಬಂದು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ, ನಾನೇ ಮಾಡ್ಕೋಬೇಕು ಅಂತ ತಿಳ್ಕೊತಾರೆ. ಗುಡ್ತಾನೆ ಇದು. ಅದಕ್ಕೆ ಆ ಥರ ಕಲಿಸ್ಬೇಕು ನನ್ನ ಮಕ್ಕಳಿಗೆ ಅಂತ ನನಗೆ ಅನಿಸ್ಬಿಡ್ತು. ನಿಮಗೂ ಏನಾದರೂ ಈ ಥರ ಅನಿಸಿದ್ರೆ ನಿಮ್ಮ ಮಕ್ಕಳನ್ನು ಕಾನ್ಫಿಡೆಂಟಾಗಿ ಗ್ರೋ ಮಾಡೋದಕ್ಕೆ ಸಹಾಯ ಮಾಡಿ. ಏನಂತೀರಾ?